ಬಂದರೆ ಬರಬಹುದು. ಬಂದೇ ಬಿಟ್ಟಲ್ ನನ್ನ ಕನಸಿನ ರಾಣಿ. ಯಾರು? ನಾನು ಯಾರೇ? ಎಂಬ ಜಗತ್ತಿನಲ್ಲಿ ಬಾಗ್ತಲೆ ಆಗಿ ಮೈ ಮರೆತು ಮೈ ತುಂಬ ಕಾಮ ತುಂಬಿ ತುಳುಕಾಡಿತು ನಿಮ್ಮ ಅಂತಾರೆ ನನಗೆ ಎತ್ತಿ ಹೇಳುತ್ತಾರೆ. ಈ ಊರಿನ ಶ್ರೀಮಂತವಳಿ ನೀನು ನಾಡೆ ಗೌಡಾದ್ರೇನು, ನಾಗರ ಹಾವಾದ್ರೇನು? ಮೊದಲು ನಾನು ಯಾರೆಂದು ಚೆನ್ನಾಗಿ ಅರ್ಥಕೊಂಡು ಮಾತನಾಡು. ನೀನೊಬ್ಬನೊಬ್ಬನ ಬಿಕಾರಿ ಶಿವರಾಯ ಚೆನ್ನಾಗಿ ಗೊತ್ತು. ದೇವಲೋಕದ ರಂಬೆ ಊರ್ವಶಿ ಮೇನಕರನ್ನು ಸ್ವಾಮಿ ನೀನೇ ನೇತ್ರಾವತಿ, ನೀನೇ ನೋಡಿ. ಒಳ್ಳೆ ಮಾತಂದು ಹೇಳ್ತಿದ್ರೆ ಸುಮ್ಮನೆ ನನಗೆ ದಾರಿ ಬಿಡಿ. ನಿನ್ನಂತ ಅರೇವ ಹೆಣ್ಣಿಗೆ ದಾರಿ ಬಿಡುವ ದರಿದ್ರ ಮನುಷ್ಯ ನಾನಲ್ಲ ನೇತ್ರಾವತಿ. ಕಣ್ಣಿಗೆ ನಾಟದಲ್ಲಿನ ಸೌಂದರ್ಯ ಮೈ ಕಟ್ಟಿನಲ್ಲಿ ಪ್ರತಿ ಒಂದು ಅಂಗಾಂಗಗಳಿಗೆ ಮುತ್ತಿಟ್ಟು ಈ ನಿನ್ನ ಅಂದವಾದ ಚಲುವಿಕೆಯನ್ನು ನನ್ನ ವಯಸ್ಸನ ಬಿಡಲು ನಾನು ನಿನಗೆ ದಾರಿಯನ್ನು ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಬಾರಲೇ ಗೌಡ ಕರೆಯೋ ಗೌಡ. ಈ ಸಮಯದಲ್ಲಿ ಏನಾದರೂ ನನ್ನ ಮೈದನ ಕನಕ ಬಂದಿದ್ದಾದ್ರೆ ಈ ನಿನ್ನ ರುಂಡನು ದೇವಗೋಡ ಕುಳಿಯಂತೆ ಓಡಿ ಹಚ್ಚಿ ಕಡಿತಲೇ ಬಲು ಹುಚ್ಚಾದರದ ಎಣ್ಣೆ ಅಂಧಕಾರದ ಅರಮನೆಯಲ್ಲಿ ಇಟ್ಟು ಪ್ರೇಮದರಗಳಿಂದ ಸಾಕುವ ನಿನ್ನ ಗಂಡ ನಿನ್ನ ಮೈದನರು ಈ ಪಂಚಾರದ ಹುಲ್ಲನ್ನು ಓದಾಡಿಸಿ ಪಡೆಯುವಿರಾ? ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಆಟ ಮಾಡದೆ ಚಟ ತೀರಿಸು. ನಾಚಿಗೆ ಬಿದ್ದ ಪಾಪಿ ನೀಚ ನೀನು ಸರೆ. ನಾಚಿಕೆ ನಾಚಿಕೆ ಎಂಬ 3 ಅಕ್ಷರದ ಪದ 3 ದುಡ್ಡಿಗೆ ರಾಜದ್ರೋಹಿ ನಾಗೇಗೌಡನಿಗೆ ನಾಚಿಕೆ ಎಂಬ ಮಾತಿನ ನೇತೃತ್ವ ರಾಮ ದುಡ್ಡಿನ ಘಟ ಸರ್ಪಕ್ಕೆ ಈಗ ಸೀನೆ ಎಂಬ ಹಾಳಿಡಿಸು ಬಾ. ಇರದಿದ್ದರೆ ಬಲತ್ಕಾರದಿಂದ ಸಹಿಬೇಕಾಗುತ್ತದೆ. ಕೈ ಬಿಡೋ ಪಾಪಿ. ಒಂದು ವೇಳೆ ಈಗ ನನ್ನ ಕೈ ಬಿಡಿದ್ರೆ ಇಲ್ಲಿ ಪುತ್ರ ಸಮಾಜ ವೀರ ಕರ್ತರ ವೀರ ಗರತಿಯರೇ ಕೇಳು. ನಿನ್ನಂತ ವೀರ ಗರತಿಯರ ಸೊಬಗಿನ ಸೋಗಣ್ಣು ಅಗಲಿ ಹೊತ್ತಿನಲ್ಲಿ ಅಣ್ಣನಂದು ನಟನೆ ಮಾಡಿ ರಾತ್ರಿ ಹೊತ್ತಿನಲ್ಲಿ ಅದೇ ಅಣ್ಣನ ತೋಟಕ್ಕಲ್ಲಿ ಮೈ ಮರೆತು ತಮ್ಮ ಕಾಮದಾನ್ನು ತೀರಿಸಿಕೊಂಡು ಗರತಿಯಂತೆ ಬಾಳುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮಿಂಡನಿಗೆ ಕುಬೋನ್ ಮಾಡಿ ಕರೆಸಿ ಮಿಂಡನ ಜೊತೆ ಸರಸವಾಡಿ ಗರತಿಯಂತೆ ಪೋಜ್ ಕೊಡುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಬಿದ್ದು ಹೊರಲಾಡಿ ಬಂದು ಗರತಿಯಂತೆ ಬದುಕುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಅತ್ತಿಗೆ ತಮ್ಮನೆಂದು ಪರಿಪರಿಯಾಗಿ ಬೇಡಿಕೊಂಡರು. ವೈದ್ಯರೊಂದಿಗೆ ತಮ್ಮ ಕಾಮದಾನ್ನು ತೀರಿಸಿಕೊಂಡು ಗರತಿ ಗಂಗಾವನಂತೆ ಬಾಳುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂಥದಲ್ಲಿ ನೀನೊಬ್ಬಳೆಂದು ತಿಳಿದು ಬಂದು ಮುಟ್ಟಿಸು ಈ ಗೌಡನನ್ನು. ಬಾರಲೇ ಬಾ. ಕೈಗೆ ಬರ್ಬೇಕಾಗಿತ್ತು. ಹುಷಾರ್. ಮದವೇರ್ಗ ಕೊಪ್ಪಿದ ಎಣ್ಣೆ ನೀನಾದೇ ಗೌಡಿಗೆ ಎತ್ತರ ತೋರಿಸಿದ ದಿಟ್ಟವಾಗಿ ಮಾತನಾಡಿದೀಯಾ? ಸುಳ್ಳೆ. ಸಾಕು, ಬಾಯಿ ಮುಚ್ಚು. ಈ ರೀತಿ ಬಗಲ್ಬೇಕಾದ್ರೆ ಆಡಿನ ತಾಯಿ ಹಾದ್ರ ಮಾಡಿ ಹೆತ್ತಿರ್ಬೇಕು. ಹಾದ್ರಕ್ಕೆ ಹುಟ್ಟಿದ ಸುಳ್ಳು ಮಗನೇ. ಸಾವಿತ್ರಿಂದಿದ್ದ ನನ್ನ ಎತ್ತ ತಾಯಿಗೆ ಆಧಾರದ ಹೆಣ್ಣೆಂದು ನೋಡಿದ್ಯಾ? ಬಂಡರಂಡೆ ನಿನ್ನ ಶೀಲದ ಕಥೆ.
ಮೂರ್ಖ ನನ್ನ ಮಗನೇ, ಎಲ್ಲಿದ್ದೋ ನಿನ್ನ ಕಾಮದತ್ತ ಆಸವನ್ನು. ಈ ನಾಗೇ ಗೌಡನ ಸ್ವಲ್ಪ ವಿಷಯದಲ್ಲಿ ಬಂದು ಅಡ್ಡಾಯಿಸಿ ಬಂದ ನೀನೇ ಒಯ್ಲಿಗೆ ನೀವೇನೇ ಕೊಟ್ಟೆ ಇವಳು ಹುಲಿ. ಅಷ್ಟೇ ಅಲ್ಲ, ನಿನ್ನಂತ ಕಚ್ಚಾ ಹಾಕುತ್ತರ ಮಾಡುತ್ತಿರುವ ಚಾನನ ಮಕ್ಕಳಿಗೆ ಕಚ್ಚಾ ಹಾಕಲು ಬಂದಿರುವ ರಣಹುಲಿ ರಾಯಣ್ಣ. ಹುಲಿ ಎದ್ದು ಈ ನಾಗೇ ಗೌಡನ ಎದುರು ಹಾಕಿಕೊಂಡು ದೇಶದ ಬಿಟ್ಟು ಸಾಯಬೇಡ. ಸುಮ್ಮನೆ ಈ ಅಂದವಾದ ಗೊಂಬೆ ನನಗೆ ಬಿಟ್ಟುಕೊಟ್ಟು ಇಲ್ಲಿಂದ ಹೊರಟು ಹೋಗು. ಹೊರಟು ಹೇಗೆ? ನಾಗೇಗೌಡ, ಇವಳನ್ನು ಬಿಟ್ಟುಕೊಟ್ಟು ಹೋಗಲು ನಾನೇನು ಹೇಳಿ ಅಲ್ಲ. ಇಂಥ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ ನಿಮ್ಮಂತ ಕಾಮಾಂತರನ್ನು ಹುಲಿಗಳನ್ನು ನಿಗರಾಡಿ ನಿಗರಿ ನಿನ್ನಪ್ಪನಿಗೆ ಸೇರಬೇಡ. ನಿಮ್ಮಂತ ಹುಳುಗಳ ಶಿರ ಕತ್ತರಿಸಿ ಪತ್ತೇಳದ ಪಾತಾಳಕ್ಕೆ ಪ್ರಯಾಣ ಮಾಡಿಸಿದಳೆ ಈ ನಾಗೇಗೌಡನದು ನೆನಪಿಟ್ಟುಕೋ ಮಗನೇ. ಲೇ ಗೌಡ, ಇನ್ನೊಂದು ಸಾರಿ ಮಗನೇ ಗಿಗನೆ ಎಂದರೆ ನಿನ್ನ ಉದೇ ಆ ಗುಡಿಯಾಗಬಹುದು. ಯಾಚಲ ಮಲಗಿದ ಘಟ ಸರ್ಪವನ್ನು ಕೆಣಕಿ ಕೆಡೆ ಕಾಲಕ್ಕೆ ಕಾಲು ಇಟ್ಟು ನಿನ್ನ ಸಾವಿನ ಗುಂಡನ್ನು ನೀನೇ ತೋಡಿಕೊಳ್ಳುತ್ತಿರು. ಮುಂದೆ ನನ್ನ ಸೇರಿನ ತಾವಾಗ್ಲಿಗೆ ನೀ ಆವತಿ ಆಗಲೇಬೇಕು. ಬರುತ್ತೇನೆ.